ಆಲ್ರೆಡಿ ನಾವು 2 ವಿಡಿಯೋಗಳಲ್ಲಿ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಅಂದರೆ 2 ಕಾನ್ವರ್ಜೇಷನ್ಗಳನ್ನು ತೆಗೆದುಕೊಂಡು ರಿಪೋರ್ಟೆಡ್ ಸ್ಪೀಚ್ಗೆ ಯಾವ ರೀತಿ ಬರೆಯೋದು ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ. ಇದು 3rd ಪಾರ್ಟ್ ಆಗಿದೆ. ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮಲ್ಲಿ ಈ ಒಂದು ಪ್ರಶ್ನೆಗೆ 5 ಅಂಕಗಳು ಬಂದೇ ಬರುತ್ತೆ, ಇದೆಲ್ಲ ನಿಮಗೆ ಗೊತ್ತಿದೆ. ಸೊ ಈ ಒಂದು ಪ್ಯಾಸೇಜ್ಗಳನ್ನು ನೀವು ಸರಿಯಾಗಿ ಯಾವ ರೀತಿ ಬರೆಯೋದು ಅಂತ ತಿಳ್ಕೊಳ್ತಾ ಹೋಗಿ. ಬನ್ನಿ ಈಗ 3rd ಪಾರ್ಟನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲೂ ಕೂಡ ಡಾನ್ ಗೊನ್ಜಾಲೊ ಮತ್ತು ಡೊನಾಲ್ಡ್ ಅವರ ಇಬ್ಬರಿಬ್ಬರು ಕೂಡ ಮಾತಾಡ್ತಕ್ಕಂತಹ ಮಾತುಗಳನ್ನು ಯಾವ ರೀತಿ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಇಲ್ಲಿ ಕೊಡ್ತಕ್ಕಂತಹ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ನೀವು ಸರಿಯಾಗಿ ನೆನಪಿಟ್ಕೊಳ್ಳಿ, ಯಾವುದೇ ಒಂದು ಪಾಯಿಂಟನ್ನು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಈಗ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ನೋಡೋಣ. ಇಲ್ಲಿ ಮಾತಾಡ್ತಾ ಇರೋರು ಮೊದಲನೇದಾಗಿ ಡಾನ್ ಗೊನ್ಜಾಲೊ. ಸೊ ಏನು ಹೇಳ್ತಾರೆ ನೋಡಿ, ಐ ಆಮ್ ಫಾಂಡ್ ಆಫ್ ಗುಡ್ ವರ್ಸಸ್ ಐ ಕಂಪೋಸ್ಡ್ ಸಮ್ ಇನ್ ಮೈ ಯೂತ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವೇನೆಲ್ಲ ಮೊದಲಿಗೆ ಬದಲಾವಣೆ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಐ ಅಂತ ಇದೆ ಅಲ್ವಾ. ಸೊ ಐ ಇರೋದನ್ನು ನಾವು ಇಲ್ಲಿ ಡಾನ್ ಗೊನ್ಜಾಲೊ ಜೆಂಟ್ಸ್ ಆಗಿರೋದ್ರಿಂದ ಅಥವಾ ಅವನೊಬ್ಬ ಪುರುಷ ಆಗಿರೋದ್ರಿಂದ ಐ ಇರೋದನ್ನು ನಾವು ಹಿ ಅಂತ ಚೇಂಜ್ ಮಾಡ್ಕೊಳ್ತೇವೆ ವಿದ್ಯಾರ್ಥಿಗಳೇ. ಅದೇ ರೀತಿ ಯಾಮ್ ಇರೋದನ್ನು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ವಾಸ್ ಅಂತ ಚೇಂಜ್ ಆಗುತ್ತೆ. ಐ ಆಮ್ ಫಾಂಡ್ ಆಫ್ ಗುಡ್ ವರ್ಸಸ್ ಉಳಿದಿರ್ತಕ್ಕಂತಹ ಪಾರ್ಟ್ ಸೇಮ್ ಇರುತ್ತೆ. ಇನ್ನು ಐ ಇರ್ತಕ್ಕಂಥದ್ದನ್ನು ಮತ್ತೆ ನಾವೇನಂತ ಚೇಂಜ್ ಮಾಡ್ತೇವೆ, ಸೇಮ್ ಹಿ ಅಂತ ಚೇಂಜ್ ಮಾಡ್ತೇವೆ. ಮತ್ತು ನೋಡಿ, ಕಂಪೋಸ್ಡ್ ಅಂತ ಇದೆ, ಅಂದರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಈ ರೀತಿ ಸಿಂಪಲ್ ಪಾಸ್ಟ್ ವರ್ಬ್ ಬಂದಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಹ್ಯಾಡ್ ಪ್ಲಸ್ V3 ಅನ್ನು ಬರೀಬೇಕಾಗುತ್ತೆ ನಿಮ್ಮ ರಿಪೋರ್ಟೆಡ್ ಸ್ಪೀಚಲ್ಲಿ. ಹ್ಯಾಡ್ ಪ್ಲಸ್ V3 ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಬ್ ಯಾವುದಿರುತ್ತೋ ಅದರ V3 ಫಾರ್ಮ್. ಕಂಪೋಸ್ಡ್ V3 ಫಾರ್ಮ್ ಕಂಪೋಸ್ಡ್ ಅಂತಲೇ ಇರುತ್ತೆ. ಸೊ ನಾವು ಇದನ್ನು ಹ್ಯಾಡ್ ಕಂಪೋಸ್ಡ್ ಅಂತ ಮಾಡಬೇಕಾಗುತ್ತೆ ರಿಪೋರ್ಟೆಡ್ ಸ್ಪೀಚಲ್ಲಿ. ಮತ್ತು ಸಮ್ ಇರೋದು ಸೇಮ್ ಇರುತ್ತೆ. ಇನ್ ಮೈ ಯೂತ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಮೈ ಅಂದರೆ ಡಾನ್ ಗೊನ್ಜಾಲೊ ಆಗಿದ್ದಾನೆ. ಈ ಪ್ರೊನೌನನ್ನು ನಾವು ಏನಂತ ಚೇಂಜ್ ಮಾಡ್ತೀವಿ ಅಂದರೆ ಹಿಸ್ ಅಂತ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಮೊದಲನೇ ಸ್ಟೇಟ್ಮೆಂಟಲ್ಲಿ ಇಷ್ಟು ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ಬನ್ನಿ ಇದನ್ನು ನಾವು ಸೆಂಟೆನ್ಸಲ್ಲಿ ಯಾವ ರೀತಿ ಬರೆಯೋದು ಅಂತ ನೋಡೋಣ ಈಗ. ಎಸ್, ನೋಡಿ, ಮೊದಲನೇದಾಗಿ ಡಾನ್ ಗೊನ್ಜಾಲೊ ಹೇಳ್ತಾ ಇರೋದ್ರಿಂದ ನಾವು ಇಲ್ಲಿ ಅವನ ಹೆಸರನ್ನು ಬರ್ಕೊಳ್ತಾ ಇದ್ದೇವೆ. ಕೆಳಗಡೆ ನೀವು ಗಮನಿಸ್ತಾ ಬನ್ನಿ, ಡಾನ್ ಗೊನ್ಜಾಲೊ. ಸೊ ಇದೊಂದು ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನಾವೇನು ಮಾಡಬೇಕು, ಟೋಲ್ಡ್ ಅಥವಾ ಸೆಡ್ ಅಂತ ಬರ್ಕೊಳ್ತೇವೆ. ಟೋಲ್ಡ್ ಯಾರಿಗೆ ಹೇಳ್ತಾ ಇದ್ದಾನೆ ನೋಡಿ, ಡೊನಾಲ್ಡ್ ಅವರಾಗಲ್ವಾ. ಸೊ ಆ ಒಂದು ಹೆಸರನ್ನು ಕೂಡ ಇಲ್ಲಿ ಬರ್ಕೋಬೇಕಾಗುತ್ತೆ, ಡೊನಾಲ್ಡ್. ನೋಡಿ, ಡಾನ್ ಗೊನ್ಜಾಲೊ ಟೋಲ್ಡ್ ಡೊನಾಲ್ಡ್ ಅವರ ಆಯಿತು. ಈಗ ದಟ್ ಅಂತ ಬರ್ಕೊಳ್ತೇವೆ, ದಟ್. ಎಸ್, ನೋಡಿ, ನೆಕ್ಸ್ಟ್ ಏನು ಮಾಡ್ತೇವೆ, ಇಲ್ಲಿ ಏನು ಚೇಂಜ್ ಮಾಡಿದ್ವು ಅವುಗಳನ್ನು ಸೆಂಟೆನ್ಸಲ್ಲಿ ಬರಿತಾ ಹೋಗೋಣ. ಐ ಇರೋ ಸ್ಥಾನ ಏನಿತ್ತು ಅಲ್ಲಿ ಹಿ ಅಂತ ಬರಿತಾ ಇದ್ದೇವೆ ವಿದ್ಯಾರ್ಥಿಗಳೇ. ಅದೇ ರೀತಿ ಯಾಮ್ ಇರೋದನ್ನು ವಾಸ್ ಅಂತ ಬರಿತಾ ಇದ್ದೇವೆ, ಹಿ ವಾಸ್ ಆಯಿತು. ಮತ್ತು ಉಳಿದಿರ್ತಕ್ಕಂತಹ ಪಾರ್ಟ್ ಏನಿದೆ ಅದನ್ನು ಪಾಂಡ್ ಆಫ್ ಗುಡ್ ವರ್ಸಸ್ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು, ಗುಡ್ ವರ್ಸಸ್ ಅಂತೇಳಿ. ಇನ್ನು ನೆಕ್ಸ್ಟ್ ಐ ಕಂಪೋಸ್ಡ್ ಇರೋದನ್ನು ನೋಡಿ, ಐ ಇರೋದನ್ನು ಏನು ಮಾಡ್ತೇವೆ, ಹಿ ಅಂತ ಬರಿತಾ ಇದ್ದೇವೆ. ಮತ್ತು ಕಂಪೋಸ್ಡ್ ಇರೋದನ್ನು ಹ್ಯಾಡ್ ಕಂಪೋಸ್ಡ್ ಅಂತ ಚೇಂಜ್ ಮಾಡಿದ್ವಲ್ವ, ಅದನ್ನು ಬರ್ಕೊಳ್ಳಿ, ಹ್ಯಾಡ್ ಕಂಪೋಸ್ಡ್. ಸಮ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ, ಸಮ್ ಅಂಥೇಳಿ. ಇನ್ನು ಇನ್ ಇರೋದನ್ನು ಆ್ಯಸ್ ಇಟ್ ಈಸ್ ಮತ್ತು ಮೈ ಇರೋದನ್ನು ಹೀಸ್ ಅಂತ ಚೇಂಜ್ ಮಾಡಿದ್ದೇವೆ. ಹೀಸ್ ಯೂತ್ ಇರೋದನ್ನು ಯೂತ್ ಅಂತ ಬರಿತೇವೆ ವಿದ್ಯಾರ್ಥಿಗಳೇ. ಸೊ ಇಷ್ಟು ಬರೆದರೆ ನಿಮಗೆ 2 ಅಂಕಗಳು ಸಿಗ್ತವೆ. ಯಾಕೆಂದರೆ ನೋಡಿ, 2 ಸ್ಟೇಟ್ಮೆಂಟ್ಗಳಿದ್ದಾವೆ ಮೊದಲನೇ ಒಂದು ಡೈಲಾಗಲ್ಲಿ. ಸೊ 2 ಅಂಕಗಳು ನಿಮಗೆ ಸಿಗ್ತಾ ಇದೆ. ಇನ್ನು ಡೊನಾಲ್ಡ್ ಏನು ಹೇಳ್ತಾ ಇದ್ದಾಳೆ ನೋಡಿ, ವರ್ ದೇ ಗುಡ್ ಒನ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಈ ಒಂದು ಸೆಂಟೆನ್ಸನ್ನು ಸರಿಯಾಗಿ ಗಮನಿಸಿ. ಇದೊಂದು ಎಸ್ ಆರ್ ನೋ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಯಾಕೆ ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ ಅಂದರೆ ಇದರಿಂದ ಬರ್ತಕ್ಕಂತಹ ಉತ್ತರ ಎಸ್ ಅಥವಾ ನೋ ಅಂತಕ್ಕಂಥದ್ದು ಆಗಿರೋ ಕಾರಣದಿಂದ ನಾವು ಎಸ್ ಆರ್ ನೋ ಕ್ವಶನ್ ಅಂತ ಕರಿತೇವೆ ಈ ರೀತಿಯ ಪ್ರಶ್ನೆಗಳನ್ನು. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಎಸ್ ಆರ್ ನೋ ಕ್ವಶನ್ ಬಂದರೆ ನಾವು ಆ ಕ್ವಶನನ್ನು ಸ್ಟೇಟ್ಮೆಂಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಇಫ್ ಅಂತಕ್ಕಂತಹ ವರ್ಡಿನೊಂದಿಗೆ ಅದನ್ನು ರಿಪೋರ್ಟ್ ಮಾಡಬೇಕಾಗುತ್ತೆ. ಇಫ್ ಅಥವಾ ವೆದರ್ ಅಂತಲೂ ಕೂಡ ಯೂಸ್ ಮಾಡ್ಕೋಬಹುದಾಗಿದೆ. ಸೊ ಇಲ್ಲಿ ಏನೇನು ಬದಲಾವಣೆ ಮಾಡ್ತೀವಿ ಅಂದರೆ ಮೊದಲನೇದಾಗಿ ನೋಡಿ, ಇಲ್ಲಿ ವರ್ ದೇ ಗುಡ್ ಫ್ರೆಂಡ್ಸ್ ಅಂತ ಇತ್ತಲ್ವಾ, ದೇ ಅನ್ನ ಸ್ಟಾರ್ಟಿಂಗ್ ಬರುತ್ತೆ ಮತ್ತು ವರ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಹೋಗುತ್ತೆ. ಇವೆರಡು ಕೂಡ ಎಕ್ಸ್ಚೇಂಜ್ ಆಗ್ತವೆ ವಿದ್ಯಾರ್ಥಿಗಳೇ. ಸೊ ಇದನ್ನು ನಾವು ಸ್ಟೇಟ್ಮೆಂಟ್ ಆಗಿ ಬದಲಾವಣೆ ಮಾಡ್ಕೊಳ್ಳೋಣ. ದೇ ವರ್ ಗುಡ್ ಒನ್ಸ್ ಅಂತ ಸ್ಟೇಟ್ಮೆಂಟ್ ಆಗಿ ಬದಲಾವಣೆ ಆಗುತ್ತೆ. ಸೊ ಈಗ ಏನಂತ ಏನನ್ನ ಚೇಂಜ್ ಮಾಡ್ತೀವಿ ನೋಡ್ಕೊಳ್ಳಿ.
ಈ ವರ್ ಇರ್ತಕ್ಕಂಥದ್ದನ್ನು ನಾವೇನಂತ ಚೇಂಜ್ ಮಾಡಬೇಕು ಅಂದರೆ ವಿದ್ಯಾರ್ಥಿಗಳೇ ಹ್ಯಾಡ್ ಬೀನ್ ಅಂತ ಚೇಂಜ್ ಮಾಡ್ತೇವೆ. ಇದು ನಿಮಗೆ ನೆನಪಿರಲಿ. ಸೊ ವರ್ ಇರೋದು ಹ್ಯಾಡ್ ಬೀನ್ ಅಂತ ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಾವಣೆ ಆಗುತ್ತೆ. ಇನ್ನು ಉಳಿದಿರತಕ್ಕಂತಹ ಯಾವುದೇ ಬದಲಾವಣೆ ಈ ಒಂದು ಸೆಂಟೆನ್ಸಲ್ಲಿ ಆಗೋದಿಲ್ಲ. ಸೊ ಇದನ್ನು ಈಗ ನಾವು ಬರೆಯೋಣ. ಈಗ ಮೊದಲನೇದಾಗಿ ಏನು ಬರೀಬೇಕು ಅಂದರೆ ನಾವು ಡೋನಾ ಲಾರಾ ಅಂತ ಬರ್ಕೊಳ್ತಾ ಇದ್ದೇವೆ. ಡೋನಾ ಲಾರಾ. ಇಲ್ಲಿ ನೋಡಿ, ಇದು ಕೇಳ್ತಾ ಇರೋದ್ರಿಂದ ನಾವು ಸೆಡ್ ಅಂತ ಅಥವಾ ಟೋಲ್ಡ್ ಅಂತ ಬರೆಯೋದು ಬೇಡ, ಆಸ್ಕ್ಡ್ ಅಂತ ಬರೆಯೋಣ. ಡೋನಾ ಲಾರಾ ಆಸ್ಕ್ಡ್. ಈಗ ದಟ್ ಅಂತಕ್ಕಂತಹದ್ದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಡೋನಾ ಲಾರಾ ಆಸ್ಕ್ಡ್ ಇಫ್ ಅಂತ ಬರಿತಾ ಇದ್ದೇವೆ. ಇಫ್ ದೇ ಇರೋದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ ಈ ಇಫ್ ಅನ್ನು ನೀವು ಸರಿಯಾಗಿ ನೆನಪಿಟ್ಕೋಬೇಕು, ಇದನ್ನು ಸ್ಕಿಪ್ ಮಾಡಬಾರ್ದು. ಇದಕ್ಕೇನೆ ನಿಮಗೆ ಅಂಕ ಸಿಗ್ತಕ್ಕಂಥದ್ದು. ಡೋನಾ ಲಾರಾ ಆಸ್ಕ್ಡ್ ಇಫ್ ದೇ ವರ್ ಇರೋದನ್ನು ಹ್ಯಾಡ್ ಬೀನ್ ಅಂತ ಚೇಂಜ್ ಮಾಡಿದ್ವಲ್ವ. ಸೊ ಹ್ಯಾಡ್ ಬೀನ್ ಅಂತ ಬರಿತಾ ಇದ್ದೇವೆ. ಹ್ಯಾಡ್ ಬೀನ್ ಗುಡ್ ಒನ್ಸ್ ಅನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕಾಗುತ್ತೆ. ಗುಡ್ ಒನ್ಸ್. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ ನಾವು ಎರಡು ಬದಲಾವಣೆಯನ್ನು ಈ ಸ್ಟೇಟ್ಮೆಂಟಲ್ಲಿ ಮಾಡಿದ್ವಿ. ಮೊದಲನೇದಾಗಿ ಇಫ್ ಅನ್ನು ಸೇರಿಸಿದ್ದೇವೆ ಮತ್ತು ವರ್ ಇರೋದನ್ನು ಹ್ಯಾಡ್ ಬೀನ್ ಅಂತ ಮಾಡಿದ್ದೇವೆ. ಇನ್ನು ಎಕ್ಸ್ಚೇಂಜ್ ಕೂಡ ಮಾಡಿದ್ವಿ, ಅದು ಕೂಡ ನಿಮಗೆ ಗಮನದಲ್ಲಿ ಇರಲಿ. ಸೊ ಇಲ್ಲಿಗೆ ಮತ್ತೊಂದು ಅಂಕ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಸೆಂಟೆನ್ಸ್ ನೋಡಿ, ಯಾರು ಹೇಳ್ತಾ ಇರೋದು? ಡಾನ್ ಗೊಂಜಾಲೋ ಅಲ್ವಾ. ಮತ್ತು ಏನೆಲ್ಲ ಬದಲಾವಣೆ ಮಾಡಬೇಕು ಸೆಂಟೆನ್ಸ್ ಗಮನಿಸಿ. ವೈ ಡು ಯು ಆಸ್ಕ್ ಮೀ ಸಚ್ ಎ ಕ್ವಶನ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಏನನ್ನ ಬದಲಾವಣೆ ಮಾಡಬೇಕು ನೋಡಿ. ಇದು ಕೂಡ ಕ್ವಶನ್ ಆಗಿದೆ, ಬಟ್ ಇದು ಎಸ್ ಆರ್ ನೋ ಕ್ವಶನ್ ಆಗಿರೋದಿಲ್ಲ, ಇದು WH ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದನ್ನು ಕೂಡ ನಾವು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಸ್ಟೇಟ್ಮೆಂಟ್ ಥರ ಬರ್ಕೋಬೇಕಾಗುತ್ತೆ. ಬರ್ಕೊಳ್ಳೋದು ಅಂದರೆ ನೀವು ಜಸ್ಟ್ ಅಲ್ಲೇ ಇಮ್ಯಾಜಿನೇಷನ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡ್ರು ಸಾಕಾಗುತ್ತೆ. ಇಲ್ಲಿ ನೋಡಿ, ವೈ ಡು ಯು ಆಸ್ಕ್ ಮೀ ಸಚ್ ಎ ಕ್ವಶನ್ ಅಂತ ಇದೆ ಅಲ್ವಾ. ಇಲ್ಲಿ ಮೊದಲಿಗೆ ನಾವು ನೋಡಿ ಈ ಡೂ ಯು ಅಂತ ಇರೋದನ್ನ ಎಕ್ಸ್ಚೇಂಜ್ ಮಾಡಬೇಕು. ಸೊ ಡೂ ಈ ಕಡೆ ಹೋಗುತ್ತೆ, ಯು ಅಂತಕ್ಕಂಥದ್ದು ವೈ ಆದ ತಕ್ಷಣನೇ ಬರುತ್ತೆ. ಸೊ ಆಗ ಏನಾಗುತ್ತೆ ನೋಡಿ, ವೈ ಯು ಡೂ ಆಸ್ಕ್ ಮೀ ಸಚ್ ಎ ಕ್ವಶನ್ ಅಂತ ನಾವು ರಿಪೋರ್ಟೆಡ್ ಸ್ಪೀಚ್ಗಿಂತ ಮೊದಲು ಇದನ್ನು ಈ ರೀತಿ ನೋಡ್ಕೋಬೇಕಾಗುತ್ತೆ. ಈಗ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಆಗಿ ಯಾವ ರೀತಿ ಮಾಡೋದು? ಮೊದಲನೇದಾಗಿ WH ವರ್ಡ್ ಏನಿರುತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ, ಅದನ್ನೇನು ಚೇಂಜ್ ಮಾಡೋದಿಲ್ಲ. ಇನ್ನು ನೆಕ್ಸ್ಟ್ ಯು ಇರೋದನ್ನು ನೋಡಿ. ಯು ಅಂದರೆ ಯಾರು? ಇಲ್ಲಿ ಡಾನ್ ಗೊಂಜಾಲೋ ಆಗಿದ್ದಾನೆ. ಸಾರಿ, ಎಸ್, ಡಾನ್ ಗೊಂಜಾಲೋ ಹೇಳ್ತಾ ಇರೋದ್ರಿಂದ ಯು ಅಂದರೆ ಇಲ್ಲಿ ಡೋನಾಲ್ ಅವರು ಆಗಿದ್ದಾಳೆ. ಸೊ ಇಲ್ಲಿ ನಾವು ಯು ಇರೋದನ್ನು ಶಿ ಅಂತ ಚೇಂಜ್ ಮಾಡ್ತೇವೆ. ಇನ್ನು ಆಸ್ಕ್ ಮೀ ಸಚ್ ಎ ಕ್ವಶನ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಈಗ ಡೂ ಆಸ್ಕ್ ಅಂತ ಬಂದಿದೆ ಅಂದರೆ ಅದು V1 ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರತಕ್ಕಂಥದ್ದು. ಸೊ ನಾವು ಸಿಂಪಲ್ ಪ್ರೆಸೆಂಟ್ ಇರೋದನ್ನು ಪಾಸ್ಟ್ ಟೆನ್ಸ್ಗೆ ಮಾಡಬೇಕಾಗುತ್ತೆ. ಇಲ್ಲಿ ಬರಿತಾ ಇದ್ದೇನೆ, ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ಈಗ ನೋಡಿ, ಇವೆರಡು ಎಕ್ಸ್ಚೇಂಜ್ ಮಾಡಿದ ಮೇಲೆ ಇದೇನಾಗುತ್ತೆ ಅಂದರೆ ಗಮನಿಸಬಹುದು ಸರಿಯಾಗಿ. ಸಾರಿ ಡಿಲೇ. ಓಕೆ, ಡೂ ಪ್ಲಸ್ ಆಸ್ಕ್ ಅಂತ ಇತ್ತಲ್ವಾ. ಸೊ ಇದೇನಾಗುತ್ತೆ ಅಂದರೆ ಆಸ್ಕ್ ಅಂತ ಅಷ್ಟೇನೆ ಆಗುತ್ತೆ. ಸೊ ಈ ರೀತಿ ಇದ್ದಾಗ ಅಂದರೆ V1 ಫಾರ್ಮ್ ಇದ್ದಾಗ ನಾವು ಅದನ್ನು V2 ಫಾರ್ಮ್ಗೆ ರಿಪೋರ್ಟೆಡ್ ಸ್ಪೀಚಲ್ಲಿ ಬರಿಬೇಕಾಗುತ್ತೆ. ಆಗ ಅದು ಏನಾಗುತ್ತೆ ಅಂದರೆ ಆಸ್ಕ್ ಇರೋದು ಆಸ್ಕ್ಡ್ ಅಂತ ಚೇಂಜ್ ಆಗುತ್ತೆ. ಸೊ ಇದು ನಿಮಗೆ ಗಮನದಲ್ಲಿರಲಿ. ಸೊ ಈಗ ಎಲ್ಲಿಗೆ ಬಂದ್ವಿ ನಾವು ಅಂದರೆ ದೇ ಹ್ಯಾಡ್ ಬೀನ್ ಗುಡ್ ಒನ್ಸ್ ಆಯ್ತಲ್ವಾ. ಓಕೆ, ಇದನ್ನು ನೆಕ್ಸ್ಟ್ ನೋಡೋಣ. ಈಗ ಆಸ್ಕ್ ಇರೋದನ್ನು ಆಸ್ಕ್ಡ್ ಅಂತ ಮಾಡಿದ್ವಿ. ಮೀ ಅಂದರೆ ಯಾರು? ಇಲ್ಲಿ ಡಾನ್ ಗೊಂಜಾಲ್ ಅಲ್ವಾ. ಸೊ ಮೀ ಇರೋದನ್ನು ಹಿಮ್ ಅಂತ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಪ್ರೊನೌನನ್ನು ಹಿಮ್ ಆಯಿತು. ಇನ್ನು ಸಚ್ ಕ್ವಶನ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು, ಯಾವುದೇ ಬದಲಾವಣೆ ಅವಶ್ಯಕತೆ ಇಲ್ಲ. ಬನ್ನಿ ಈಗ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆಯೋಣ. ಮೊದಲನೇದಾಗಿ ಹೇಳ್ತಾ ಇರೋರು ಯಾರು? ಡಾನ್ ಗೊಂಜಾಲೋ ಅಲ್ವಾ. ಸೊ ಡಾನ್ ಗೊಂಜಾಲೋ ಅಂತ ಮೊದಲಿಗೆ ನೇಮನ್ನು ಬರ್ಕೊಳ್ಳೋಣ. ಡಾನ್ ಗೊಂಜಾಲೋ ಬರ್ಕೊಂಡ್ಮೇಲೆ ರಿಪ್ಲೈಡ್ ಅಂತ ಬರಿಬೋದು ವಿದ್ಯಾರ್ಥಿಗಳೇ. ಯಾಕೆಂದರೆ ಡೋನಾಲ್ ಅವರ ಕ್ವಶನ್ ಕೇಳಿದಾಳೆ, ಅದಕ್ಕೆ ಇವನು ಇಲ್ಲಿ ರಿಪ್ಲೈ ಕೊಡ್ತಾ ಇದ್ದಾನೆ. ಡಾನ್ ಗೊಂಜಾಲೋ ರಿಪ್ಲೈಡ್ ದ್ಯಾಟ್. ರಿಪ್ಲೈಡ್ ದಟ್ ಏನು ಅವಶ್ಯಕತೆ ಇಲ್ಲ, ಯಾಕಂದರೆ WH ಕ್ವಶನ್ ಆಗಿರೋದ್ರಿಂದ ರಿಪ್ಲೈಡ್ ವೈ. ಎಸ್ ನೋಡಿ, ಡೂ ಇರೋದನ್ನು ನಾವೇನು ಮಾಡಿದ್ವಿ? ಡೂ ಆಸ್ಕ್ ಇರೋದನ್ನು ನಾವೇನು ಮಾಡಿದ್ವಿ? ಎಕ್ಸ್ಚೇಂಜ್ ಮಾಡಿದ್ವಿ ಅಲ್ವಾ. ಡೂ ಮತ್ತು ಇವುಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ಸೊ ಈಗ ನಾವು ಯು ಅಂತಕ್ಕಂತಹ ಪ್ರೊನೌನ್ಗೆ ಏನು ತಗೊಂಡಿದ್ವೋ ಅದನ್ನು ಬರಿಬೇಕು. ಅಂದರೆ ನಾವು ಇಲ್ಲಿ ಶಿ ತಗೊಂಡಿದ್ವಿ ನೋಡಿ, ಗಮನಿಸಿ, ಶಿ ಅಂತ ಮಾಡಿದ್ವಲ್ವ. ಸೊ ಅದನ್ನೇ ಬರ್ಕೋಬೇಕು. ವೈ ಶಿ ಅಂತ ಆಯಿತು. ಮತ್ತು ಡೂ ಆಸ್ಕ್ ಇರೋದ್ರಿಂದ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ V2 ಫಾರ್ಮ್ಗೆ ಬರಿತಾ ಇದ್ದೇವೆ. V1 ಆಸ್ಕ್ಡ್ ಆಯಿತು. ಮೀ ಇರೋದನ್ನು ಹಿಮ್ ಅಂತ
ಬರಿತಾ ಇದ್ದಾವೆ. ಯಾಕೆಂದರೆ ಮೀ ಅಂದರೆ ಡಾನ್ ಗೊನ್ಜಾಲೊ ಆಗಿರೋದ್ರಿಂದ. ಹಿಮ್ ಆಯಿತು. ಇನ್ನು ಉಳಿದಿರ್ತಕ್ಕಂತಹ ಸಚ್ ಕ್ವಶನ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ಸೊ ಇಲ್ಲಿಗೆ ನಮ್ಮ ಒಂದು ಥರ್ಡ್ ಸೆಂಟೆನ್ಸ್ ಕೂಡ ಕಂಪ್ಲೀಟ್ ಆದಂಗೆ ಆಯಿತು. ಇನ್ನು ಕೊನೆಯ ಸ್ಟೇಟ್ಮೆಂಟ್ ಏನಿದೆನೋ ಡೋನಾ ಲಾರಾ ಹೇಳ್ತಕ್ಕಂಥದ್ದು, ಅಲ್ಲಿ ಏನು ಬದಲಾವಣೆ ಮಾಡಬೇಕು. ಡೋಂಟ್ ಬಿ ಆ್ಯಂಗ್ರಿ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಇದೊಂದು ಇಂಪೆರೇಟಿವ್ ಸೆಂಟೆನ್ಸ್ ಆಗಿದೆ. ಸೊ ಈ ರೀತಿ ಇಂಪೆರೇಟಿವ್ ಸೆಂಟೆನ್ಸ್ಗಳು ಬಂದಾಗ ನಾವೇನು ಯಾವ ರೀತಿ ಬರೆಯೋದು. ಎಸ್, ಇಲ್ಲಿ ಆನ್ಸರನ್ನು ಬರೆಯುವಾಗ ನಾನು ಹೇಳ್ತೇನೆ ನೋಡಿ. ಇಲ್ಲಿ ಏನು ಬರೀಬೋದು, ಹೇಳಿರ್ತಕ್ಕಂಥ ವ್ಯಕ್ತಿ ಡೋನಾ ಲಾರಾ ಆಗಿದ್ದಾರೆ. ಸೊ ನಾವು ಮೊದಲಿಗೆ ಡೋನಾ ಲಾರಾ ಅಂತ ಬರ್ಕೊಳ್ತೇವೆ. ಡೋನಾ ಲಾರಾ ಟೋಲ್ಡ್ ಅಥವಾ ಸೆಡ್ ಅಂತಲೂ ಬರ್ಕೋಬೋದು. ಡೋನಾ ಲಾರಾ ಟೋಲ್ಡ್ ಯಾರಿಗೆ, ಡಾನ್ ಗೊನ್ಜಾಲೊ ಅಲ್ವಾ. ನಾವು ಸಿಂಪಲ್ ಆಗಿ ಇಲ್ಲಿ ಪ್ರನೌನ್ ಫಾರ್ಮಲ್ಲೂ ಕೂಡ ಬರಿಬಹುದು ಅಥವಾ ಹೆಸರನ್ನು ಕೂಡ ಬೇಕಾದರೆ ನೀವು ಬರಿಬಹುದು. ಡೋನಾ ಲಾರಾ ಟೋಲ್ಡ್ ಹಿಮ್ ಅಂತ ನಾನು ಶಾರ್ಟ್ ಆಗಿ ಬರಿತಾ ಇದ್ದೇನೆ. ಡೋನಾ ಲಾರಾ ಟೋಲ್ಡ್ ಹಿಮ್ ದ್ಯಾಟ್, ನೋಡಿ ಡೋಂಟ್ ಬಿ ಆ್ಯಂಗ್ರಿ ಇರೋದನ್ನು ನಾಟ್ ಟು ಬಿ ಆ್ಯಂಗ್ರಿ ಈ ರೀತಿ ಚೇಂಜ್ ಮಾಡಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಷ್ಟು ಮಾಡಿದರೆ ನಿಮಗೆ 5ಕ್ಕೆ 5 ಅಂಕಗಳು ಕೂಡ ಖಂಡಿತವಾಗ್ಲೂ ನಿಮಗೆ ಎಕ್ಸಾಮಲ್ಲಿ ಸಿಗುತ್ತೆ ವಿದ್ಯಾರ್ಥಿಗಳೇ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.